ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರ್ತಾ, ಯಾವುದೇ ಪೂಜೆ ಹವನ ಅಥವಾ ಏನೇ ಒಂದು ಅಭಿಷೇಕ ಮಾಡಬೇಕು ಅಂದರೆ ನಾವು ನೀರು ಅಭಿಷೇಕ ಹೇಳ್ತೀವಿ, ಅನೇಕ ವಿಧವಾದ ಅಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲ ಹೇಳಿದ್ರು ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಹಾಲಿಗೆ. ಆ ಹಾಲು ಆಕಳದ ಹಾಲು, ಅದರಲ್ಲೂ ಶುದ್ಧವಾದ ಆಕಳದ ಹಾಲು ಅಂತ ಹೇಳ್ತಾರೆ. ಆದರೆ ನಮ್ಮ ಸಂಪ್ರದಾಯಗಳಲ್ಲಿ ಬರ್ತಾ ಅಂದಾಗ ಕ್ಷೀರ ಅಂತ ಏನು ಕರಿತೀವಿ, ಆ ಹಾಲು ಅಂತಕ್ಕಂಥದ್ದು ಅಮೃತಕ್ಕೆ ಸಮಾನ. ಹಾಗಾಗಿನೇ ಆ ಹಾಲಿನಲ್ಲಿ ಇವತ್ತಿನ ದಿವಸ ನಮ್ಮಲ್ಲಿ ಏನಾಗಿರುತ್ತೆ, ಶುದ್ಧವಾದ ಹಸು ಅನ್ನೋದಕ್ಕಿಂತ ನಾವು ಹಾಲಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಆ ರೀತಿ ಪ್ರತಿ ಪೂಜೆಗೂ ಸಹ, ಪ್ರತಿ ಅಭಿಷೇಕಕ್ಕೂ ಕೂಡ ಹಾಲು ಯಾಕೆ ಬೇಕು? ಏಕೆಂದರೆ ಆ ಹಾಲಿನಲ್ಲಿ ಅಷ್ಟು ಶಕ್ತಿ ಇದೆಯಾ? ಅದು ಭಗವಂತನ ಶಕ್ತಿಗಳನ್ನು ಆಕರ್ಷಣೆ ಮಾಡಿಸ್ಕೊಳ್ತಕ್ಕಂಥ ಶಕ್ತಿ. ನಮಗೆ ಗೊತ್ತು, ಹಾಲು ಮೊಸರಾಗುತ್ತೆ, ಮೊಸರು ಬೆಣ್ಣೆ ಆಗುತ್ತೆ, ಬೆಣ್ಣೆ ಆದಮೇಲೆ ತುಪ್ಪ ಆಗುತ್ತೆ, ತುಪ್ಪಕ್ಕೆ ಸರಿಸಮನಾದ ಘೃತ ಅಂತ ಏನು ಕರಿತೀವಿ, ಅದಕ್ಕೆ ಸರಿಸಮನಾದ್ದು ಈ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ಇವತ್ತಿನ ದಿವಸ ನೋಡಿ, ನಾವು ಅದೇ ತಿರುಪತಿಯ ಲಾಡುವನ್ನು ನಾವು ಸ್ವೀಕಾರ ಮಾಡಬೇಕಾಗಿದ್ರೆ ಅದರಲ್ಲಿ ತುಪ್ಪದ ವಾಸನೆ ಎಷ್ಟು ಘಮ 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 ಅಂತ ಬರ್ತಾ ಇರುತ್ತೆ. ಆ ತುಪ್ಪ ಎಲ್ಲಿಂದ ಬಂತು? ಮೂಲತಃ ಹಾಲಿನಿಂದ ಬಂತು. ಇನ್ನು ಪೂಜೆಗಳಿಗೆ, ನಾವು ಅಭಿಷೇಕಗಳಿಗೆ ಹಾಲನ್ನು ಕೇವಲ ಪೂಜೆಗೆ ಅಲ್ಲ, ನೀವು ಸೈಟ್ ತೊಗೊಂಡಿದ್ದೀರಾ, ಆ ಭೂಮಿಯಲ್ಲಿ ಸ್ವಲ್ಪ ಹಾಲನ್ನು ಹಾಕಿ. ನೀವು ಯಾವುದೇ ಒಂದು ಕರ್ಮ ಕ್ರಿಯೆಗಳಿಗೆ ಹೋಗಿ ಬಂದಿದ್ದೀರಾ, ನಿಮ್ಮ ತಲೆಯ ಮೇಲೆ ಒಂದು ತೊಟ್ಟು ಹಾಲನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ. ಈ ಹಾಲು ಅಭಿಷೇಕಕ್ಕೆ ಅಲ್ಲ, ಎಷ್ಟೋ ಇದಕ್ಕೆ ಉಪಯೋಗಿಸ್ತೀವಿ. ಯಾಕೆಂದರೆ ಹಾಲು ಆಕಳಿನಿಂದ ಬಂದಿದ್ದಂಥ ಹಾಲು ಪವಿತ್ರ ಗಂಗೆಗೆ ಸಮ ಅಂತ ಕರಿತೀವಿ. ಆದರೆ ನೋಡಿ, ಅದೇ ಒಂದು ಹಸುವಲ್ಲಿ ಆ ಮೂತ್ರ ಏನು ಧನ್ವಂತರಿ, ನಮಗೆ ಅನೇಕ ರೋಗಗಳನ್ನು ವಾಸಿ ಮಾಡ್ತಕ್ಕಂಥ ಶಕ್ತಿ ಆ ಮೂತ್ರಕ್ಕಿರ್ತಕ್ಕಂಥದ್ದು. ಸಗಣಿ ಅಂತಕ್ಕಂಥದ್ದು ಪವಿತ್ರ ನದಿಗಳ ಸಂಗಮ ಕೂಡ ಆಗಿರುತ್ತೆ. ಹಾಗಾಗಿ ಆಕಳಿನ ಹಾಲು, ಅದನ್ನು ನಾವು ಆರ್ಯವರ್ತ ಅಂತ ಕರಿತೀವಿ. ಈ ವೇದಗಳಾಗ್ಬೋದು, ಸ್ಮೃತಿಗಳಾಗ್ಬೋದು, ಪುರಾಣಗಳಾಗ್ಬೋದು, ಎಲ್ಲವೂ ಕೂಡ ಆರ್ಯವರ್ತದಿಂದನೇ ಬಂದಿರೋದ್ರಿಂದ ಪ್ರತಿ ಪೂಜೆಯಲ್ಲಿಯೂ ಮನೆಯಲ್ಲಿ ಕನಿಷ್ಠ ಪಕ್ಷ ಒಂದು ಸ್ವಲ್ಪ ಹಾಲನ್ನಾದರೂ ನೈವೇದ್ಯಕ್ಕೆ ಇಟ್ಟಾಗ ಆ ಪೂಜೆ ಪರಿಪೂರ್ಣ ಆಗುತ್ತೆ. ಎಲ್ಲಕ್ಕೂ ಕೂಡ ಹಾಲನ್ನು ನಾವು ಧರ್ಮ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.